ಮೈಸೂರು ಜಿಲ್ಲೆ ನಂಜನಗೂಡು ಟೌನ್ ಟೆನ್ನಿಸ್ ಕ್ಲಬ್ ವತಿಯಿಂದ ಏಪ್ರಿಲ್ 1ರಿಂದ ಏಪ್ರಿಲ್ 30ರವರೆಗೆ ಟೂರ್ನಿ ಮತ್ತು ಕ್ರೀಡಾ ತರಬೇತಿಯನ್ನು ಆಯೋಜಿಸಲಾಗಿದ್ದು, ಬಾಲ್ ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್, ಚೆಸ್ ಮತ್ತು ಟೆನ್ನಿಸ್ ಕ್ರೀಡೆಗಳ ಸಮೃದ್ಧ ಕೌಶಲ್ಯ ವೃದ್ಧಿಸುವ ವಿಶೇಷ ತರಬೇತಿ ಇದಾಗಿದ್ದು, ತಾಲೂಕಿನ ಪೋಷಕರು ಮತ್ತು ಮಕ್ಕಳು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ನಂಜನಗೂಡು ಟೌನ್ ಟೆನ್ನಿಸ್ ಕ್ಲಬ್ ಅಧ್ಯಕ್ಷ ಬಿ.ಕೆ. ನಾಗರಾಜು ಸೇರಿ ಇತರೆ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ತಾಲೂಕು ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಟೌನ್ ಟೆನ್ನಿಸ್ ಕ್ಲಬ್ ಅಧ್ಯಕ್ಷ ಬಿ.ಕೆ. ನಾಗರಾಜ್, ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆ ಆರಂಭವಾಗಿದೆ. ಹೀಗಾಗಿ ನಾವು ನಮ್ಮ ಕ್ಲಬ್ ವತಿಯಿಂದ ಏಪ್ರಿಲ್ 1ರಿಂದ ಏಪ್ರಿಲ್ 30ರವರೆಗೆ ಕ್ರೀಡಾ ಟೂರ್ನಿ ಮತ್ತು ಶಿಬಿರವನ್ನು ಆಯೋಜನೆ ಮಾಡಿದ್ದು, 7ನೇ ತರಗತಿಯಿಂದ ಪಿಯುಸಿ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಯುವ ಕ್ರೀಡಾಪಟುಗಳು ಶಿಸ್ತು, ತಂಡದ ಮೇಲಿನ ಭಾವನೆ ಮತ್ತು ತಂತ್ರಜ್ಞಾನ ಮತ್ತು ಆಟದಲ್ಲಿನ ಕೌಶಲ್ಯ ವೃದ್ಧಿಗೆ ಈ ಶಿಬಿರ ಸಹಕಾರಿಯಾಗಲಿದೆ. 1 ತಿಂಗಳ ಕಾಲ ನಡೆಯುವ ಶಿಬಿರದಲ್ಲಿ ಅನುಭವಿ ಆಟಗಾರರು ಮತ್ತು ತರಬೇತಿದಾರರು ಪ್ರತಿದಿನ ತರಬೇತಿ ನೀಡಲಿದ್ದಾರೆ. ಶಿಬಿರಕ್ಕೆ ಇಂತಿಷ್ಟು ಅಂತ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದ್ದು, ಟೆನ್ನಿಸ್ಗೆ 2,500 ರೂಪಾಯಿ, ಬಾಲ್ ಬ್ಯಾಡ್ಮಿಂಟನ್ಗೆ 500 ರೂಪಾಯಿ, ಶಟಲ್ ಬ್ಯಾಡ್ಮಿಂಟನ್ಗೆ 2,000 ರೂಪಾಯಿ ಹಾಗೂ ಚೆಸ್ಗೆ 1,000 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಏಪ್ರಿಲ್ 5 ಮತ್ತು 6ರಂದು ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಿಯನ್ನು ಕ್ಲಬ್ ಆವರಣದಲ್ಲಿ ಆಯೋಜಿಸಲಾಗಿದ್ದು, ಈ ಪಂದ್ಯಾವಳಿಗಳಲ್ಲಿ 200 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಟೂರ್ನಿಯ ಜವಾಬ್ದಾರಿಯನ್ನು ಕ್ಲಬ್ ಸದಸ್ಯರಾದ ಉದ್ಯಮಿ ಗೋವರ್ಧನ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಗಂಗಾಧರ್, ಕ್ರೀಡಾಪಟುಗಳಾದ ನಟರಾಜ್, ನಿರಂಜನ್, ರೇಣುಚಂದ್ರ, ಜೀವನ್, ಕುಮಾರ್, ನಾಗರಾಜು, ಶರ್ಪಭೂಷಣ್, ಪ್ರದ್ಯುಮ್ನ ಅವರಿಗೆ ವಹಿಸಲಾಗಿದೆ ಅಂತ ಆಯೋಜಿಸಿರುವ ಟೂರ್ನಿ ಮತ್ತು ಶಿಬಿರದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸಿದರು. ಬಾಲ್ ಬ್ಯಾಡ್ಮಿಂಟನ್, ಚೆಸ್ ಮತ್ತೆ ಟೇಬಲ್ ಟೆನ್ನಿಸ್ ನಾವಿನ್ನು ಯಾವ ಪ್ರೋಗ್ರಾಮ್ ಸಿಗದೆ ಇರೋದ್ರಿಂದ ಟೇಬಲ್ ಟೆನ್ನಿಸ್ ಪ್ರಾರಂಭ ಮಾಡಿಲ್ಲ. ನಮ್ಮ ಕ್ಲಬ್ ಸತತವಾಗಿ ಉಚಿತ ಕನ್ನಡ ಸಮಾಚಾರ ಶಿಬಿರವನ್ನು ಕೊಯಂಬತ್ತೂರಿನ ಅರವಿಂದ ಹಾಸ್ಪಿಟಲ್ ಸಹಾಯದೊಂದಿಗೆ ಪ್ರತಿ ತಿಂಗಳು 3ನೇ ಶನಿವಾರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ತಿಂಗಳು ಕಡಿಮೆ ಇದ್ದರೂ ನಮ್ಮ ಕ್ಲಬ್ನ ಶಿಬಿರದಿಂದ 3 ದಿನ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ನಾವೀಗ ಡಿಸೆಂಬರ್ ತಿಂಗಳಲ್ಲಿ ಈಗಾಗಲೇ ನಾವು ಪ್ರೌಢಶಾಲಾದ್ದು ಹೈಸ್ಕೂಲ್ ಮಟ್ಟದ ಪಂದ್ಯಾವಳಿಯನ್ನು ನಾವು ನಡೆಸಿದ್ದೀವಿ. ಈಗ ಮತ್ತೆ ನಾವು ಮುಂದಿನ ತಿಂಗಳು ಏಪ್ರಿಲ್ 5 ಮತ್ತು 6ನೇ ತಾರೀಕು ರಾಜ್ಯ ಮಟ್ಟದ ಪುರುಷರ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ನಮ್ಮ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ನಮ್ಮ ಕ್ಲಬ್ಬಿಗೆ ನಡೆಸ್ತಾ ಇದ್ವಿ. ಹಾಗೆ ಈ ಸಾರಿ ನಾವು ಪ್ರತಿ ವರ್ಷವೂ ಬೇಸಿಗೆ ಶಿಬಿರ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷವೂ ಆಗ್ತಾ ಇಲ್ಲ. ಕಾರಣ ಏನಂದರೆ ಕ್ವಾರ್ಟರ್ ಸಿಗದೆ ಇದ್ದಾಗ ನಾವು ಮಾಡೋಕ್ಕಾಗ್ತಾ ಇಲ್ಲ. ಕ್ವಾರ್ಟರ್ ಸಿಕ್ಕಿದಾಗೆಲ್ಲ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಸರಿ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಸರಿ ನಾವು ಏಪ್ರಿಲ್ 1ರಿಂದ ಏಪ್ರಿಲ್ 30ರವರೆಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳ ನಮ್ಮ ಕ್ರೀಡಾ ಕಾರ್ಯದರ್ಶಿಗಳ ವಿವರವಾಗಿ ತಿಳಿಸಿದ್ದೀವಿ. ಕ್ರೀಡಾ ಕಾರ್ಯದರ್ಶಿ ವಿಜಯ್ ಕುಮಾರ್ ಹಾಗೂ ಕಾರ್ಯದರ್ಶಿ ಮಂಜು ಸೇರಿದಂತೆ ಇನ್ನಿತರರು ಮಾತನಾಡಿ, ಆಯೋಜಿಸಿರುವ ಟೂರ್ನಿ ಮತ್ತು ಶಿಬಿರ ಯುವ ಕ್ರೀಡಾಪಟುಗಳಿಗೆ ಅನುಕೂಲಕಾರಿಯಾಗಲಿದೆ. 1 ತಿಂಗಳು ನಡೆಯುವ ಈ ತರಬೇತಿ ಶಿಬಿರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಾಲೂಕಿನ ಪೋಷಕರು ಮತ್ತು ಮಕ್ಕಳಿಗೆ ಮನವಿಯನ್ನ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ನಂಜನಗೂಡಿನಲ್ಲಿ ಬಾಲ್ ಬ್ಯಾಡ್ಮಿಂಟನ್ಗೆ ಹೆಸರುವಾಸಿಯಾದ ಜಾಗ. ಅಂದರೆ ನಮ್ಮ ಕಷ್ಟದಿಂದಲೂ ನಮ್ಮ ನಂಜನಗೂಡು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಹಲವಾರು ರಾಜ್ಯ ಮತ್ತು ಮೈಸೂರು ಪ್ರತಿನಿಧಿಸುತ್ತಿದ್ದು, ಈಗ 2002ರಲ್ಲಿ ಕಾರಣಾಂತರದಿಂದ ಈ ಆಟ ನಂಜನಗೂಡಿನಲ್ಲಿ ನಿಂತು ಹೋಗಿತ್ತು. ಈಗ ಹೊಸ ಕ್ರೀಡಾಪಟುಗಳ ಉತ್ತೇಜನಕ್ಕಾಗಿ ನಮ್ಮ ಟೌನ್ ಟೆನ್ನಿಸ್ ಕ್ಲಬ್ನಲ್ಲಿ ಮತ್ತೆ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಆರಂಭಿಸಿದ್ದು, ಇಲ್ಲಿ ಸುಮಾರು 7ನೇ ತರಗತಿಯಿಂದ ಪಿಯುಸಿ ವಿದ್ಯಾರ್ಥಿಗಳವರೆಗೆ ತರಬೇತಿಯನ್ನು ಆಲ್ರೆಡಿ ನೀಡಲಾಗ್ತಿದೆ. ಸೊ ಈ ಮಟ್ಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ರೀಡಾಪಟುಗಳು ಬಂದು ಭಾಗವಹಿಸಿ ಹಾಗೂ ಅಲ್ಲಿ ಪ್ರತಿದಿನ ಅಭ್ಯಾಸ ನಡೆಸಲು ಈ ಒಂದು ಟೂರ್ನಿಯನ್ನು ನಾವು ಆಯೋಜಿಸಲಾಗಿದೆ. ಯಾಕೆ ಟೂರ್ನಿ ಅಂತಂದರೆ ಟೂರ್ನಮೆಂಟ್ ಮಾಡೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಈ ಉದ್ಯೋಗದೊಟ್ಟಿಗೆ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಏಕೆಂದರೆ ನಾವು ಬೇಸಿಗೆ ಶಿಬಿರ 2025 30ರವರೆಗೆ ನಡೆಯುತ್ತೆ. ಈ ಶಿಬಿರವು ಕ್ರೀಡಾಪಟುಗಳಿಗೆ ಸಮೃದ್ಧ ಹಾಗೂ ಕೌಶಲ್ಯ ವೃದ್ಧಿಸುವ ಅನುಭವವನ್ನು ಒದಗಿಸುವ ಉದ್ದೇಶದಿಂದ ಬಾಲ್ ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್, ಚೆಸ್ ಮತ್ತು ಟೆನ್ನಿಸ್ಗೆ ವಿಶಿಷ್ಟ ತರಬೇತಿಯನ್ನು ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಟೆನ್ನಿಸ್ ಕ್ಲಬ್ನ ಉಪಾಧ್ಯಕ್ಷ ಶ್ಯಾಮ್ ಪಟೇಲ್, ನಿರ್ದೇಶಕರಾದ ನಂಜುಂಡಸ್ವಾಮಿ, ಜಗದೀಶ್, ಗೋವರ್ಧನ್, ರೇಣುಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.